ಲಚ್ಚಿನ ಕಿಡ್ನಾಪ್ ಮಾಡಿದ ಕಿಡಿಗೇಡಿಗಳ ಜಾಡು ಹಿಡಿದು ಹೊರಟ ಗೌತಮ್ಗೆ ಪೂರ್ತಿ ಸುಳಿವು ಸಿಕ್ಕಾಯ್ತು. ಜಯದೇವ್ ಕಥೆನೂ ಮುಗೀತು. ಅಮೃತಧಾರೆ. ಲಚ್ಚಿ ಕಿಡ್ನಾಪ್ ಆಗಿರೋ ವಿಷಯ ಮನೇಲೆಲ್ರಿಗೂ ಗೊತ್ತಾಗುತ್ತೆ. ಅದಾದಮೇಲೆ ಭೂಮಿಕಾ ಗೊತ್ತಾಗಿ, ಭೂಮಿಕಾಯಿಂದ ಆನಂದ್, ಆನಂದ್ನಿಂದ ಗೌತಮ್ಗೆ ಗೊತ್ತಾಗಿ, ಈಗ ಗೌತಮ್ ಬಂದು ಮನೆಯಲ್ಲಿ ಎಲ್ರಿಗೂ ಕ್ಲಾಸ್ ತೊಗೊತಿದ್ದಾನೆ, ಈವನ್ ಭೂಮಿಕಾಗೆ ಕೂಡ. ಆಗ ಸೃಜನ್ ಬಂದು ಕಾಪಾಡ್ತಿದ್ದಾನೆ. ಸೃಜನ್ ಈಗ ತುಂಬ ಈಸಿಯಾಗಿ ಕಂಡುಹಿಡಿಬೋದು ಸರ್ ಲಚ್ಚಿನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಆದರೆ ಅವ್ರು ಇನ್ನೊಂದು 2 ಸರ್ತಿ ನಮಗೆ ಫೋನ್ ಮಾಡಿದ್ರೆ ಸಾಕು ಅಂತ ಹೇಳ್ತಾನೆ. ಗೌತಮ್ಗೀಗ ಸೃಜನ್ ಇರೋದೇ ಒಂದು ಧೈರ್ಯ ಸಿಕ್ಕಂಗಾಗಿರುತ್ತೆ. ಆದರೆ ಇದೆಲ್ಲದಕ್ಕಿಂತ ಮೊದಲು ಸುಧಾಗೆ ಆ ಕಿಡಿಗೇಡಿಗಳು ಅಂದರೆ ಜಯದೇವ್ ಕಾಲ್ ಮಾಡಿಬಿಟ್ಟು ದುಡ್ಡು ಕೊಟ್ಟಿಲ್ಲ ಅಂದರೆ ಮಗು ಕೊಡಲ್ಲ ಅಂತ ಹೆದರಿಸ್ತಾ ಇರ್ತಾರೆ. ಈ ವಿಚಾರನ ಸುಧಾ ಗೌತಮ್ಗೆ ಕೂಡ ಹೇಳಿದ್ದಾಳೆ. ಈಗ ಮತ್ತೆ ಆ ಕಿಡಿಗೇಡಿಗಳು ಅಂದರೆ ಜಯದೇವ್ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಜಯದೇವ್ ಕಿಡಿಗೇಡಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವ್ರ ಫೋನ್ ಬಂದಾಗ ಗೌತಮ್ ಪಿಕ್ ಮಾಡೋಕ್ಕೆ ಹೋಗ್ತಾನೆ. ಸೃಜನ್ ಹೇಳ್ತಾನೆ, ಗೌತಮ್ ಸರ್ ನಾನು ಸ್ವಲ್ಪ ಹೊತ್ತು ಜಾಸ್ತಿ ಮಾತಾಡಿ, ಆವಾಗ ಅವ್ರ ಲೊಕೇಶನ್ ಪಕ್ಕಾ ಗೊತ್ತಾಗೋಗುತ್ತೆ, ಲೊಕೇಶನ್ ಕಂಡುಹಿಡಿತೀನಿ ಅಂತ. ಸರಿ ಅಂತ ಗೌತಮ್ ಈಗ ಮಾತಾಡ್ತಿದ್ದಾನೆ. ಅವನು ಜಯದೇವ್ ಆ ಕಡೆಯಿಂದ ಬೇರೆ ವಾಯ್ಸ್ನಲ್ಲಿ ವಿಟಮಿನ್ ಎಮ್ ರೆಡಿ ಇದೆಯಾ ಅಂತ ಕೇಳ್ತಾನೆ. ಹಾಂ ಎಲ್ಲ ದುಡ್ಡು ರೆಡಿ ಇದೆ, ನಮ್ಮ ಮಗು ಹೇಗಿದೆ ಅಂತ ನಾನು ಮಾತಾಡಬೇಕು, ಒಂಚೂರು ಮಗು ಕೈಲಿ ಫೋನ್ ಕೊಡು ಅಂದಾಗ ಲಚ್ಚಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೂರಿಸಿರ್ತಾರೆ. ಮಾಮ ಬೇಗ ಬಾ ಮಾಮ, ನನಗೆ ಭಯ ಆಗ್ತಿದೆ ಮಾಮ ಅಂತ ಹೇಳ್ತಾಳೆ. ನೀನೇನು ಬೇಡ ಪುಟ್ಟ, ನಾನು ಬೇಗ ಬಂದು ನಿನ್ನ ಕಾಪಾಡ್ಕೋತೀನಿ ಅಂತ ಗೌತಮ್ ಧೈರ್ಯ ಹೇಳ್ತಾನೆ. ಆ ಮಾತನ್ನ ಕೇಳ್ತಿದ್ದಂಗೆ ಸುಧಾ ಕೂಡ ತನ್ನ ಮಗಳ ಹತ್ರ ಮಾತಾಡಬೇಕು ಅಂತ ಹಲೋ ಅಂತ ಫೋನ್ ಕಿತ್ಕೊಂಡಾಗ ಜಯದೇವ್ ಮಾತು ಸಾಕು, ಅವ್ನ ಕೈಲಿ ಫೋನ್ ಕೊಡು ಅಂತ ಹೇಳಿ ಮಾತಾಡ್ಬಿಟ್ಟು ಫೋನ್ ಇಟ್ಬಿಡ್ತಾನೆ. ಈಗ ಲೊಕೇಶನ್ ಅಂತೂ ಫುಲ್ಲು ಟ್ರೇಸ್ ಆಗಿದೆ. ಆದರೆ ಒಂದೇನಪ್ಪ ಅಂದರೆ ಇವರು ಇದಿಷ್ಟು ಕೆಲಸ ಮಾಡುವಾಗ ಅಲ್ಲಿ ಲಕ್ಷ್ಮೀಕಾಂತ್ ಮತ್ತು ಶಕುಂತಲಾ ಇರೋದಿಲ್ಲ. ಸೊ ಈಗ ಲಕ್ಷ್ಮೀಕಾಂತ್, ಶಕುಂತಲಾ ಮತ್ತು ಜಯದೇವೆಲ್ಲ ಒಟ್ಟಿಗೆ ಟ್ರ್ಯಾಪ್ ಆಗ್ತಾ ಇದ್ದಾರೆ. ಶಕುಂತಲಾ ಈ ಕೆಲಸ ಮಾಡಿದ್ದು ಮೈಕ್ ತಂತ್ರದಿಂದ ಪಾರಾಗಕ್ಕೆ. ಆದರೆ ಇಲ್ಲಿ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿದೆ. ಇದಿಷ್ಟು ವಾಹಿನಿ ರಿಲೀಸ್ ಮಾಡಿ ನಾಳಿನ ಸಂಚಿಕೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್.